ಗುರುಗಳೇ, ಬರೋಂಥ ಭಕ್ತಾದಿಗಳು ಮಕ್ಕಳಿಲ್ಲ ಅಂತ ಬರ್ತಾರೆ, ಸಂತಾನ ಭಾಗ್ಯ ಇಲ್ಲ ಅಂತ ಬರ್ತಾರೆ, ಮದುವೆ ಆಗಿಲ್ಲ ಅಂತ ಬರ್ತಾರೆ, ಅರ್ಧಕ್ಕೆ ನಿಂತೋಗಿರೋ ಮನೆಗಳು ಎಷ್ಟೋ ಮನೆಗಳು ನಾವು ನೋಡ್ತಾ ಇದ್ದೀವಿ. ಯಾವುದೋ ಒಂದು ಕಾರಣಕ್ಕೆ ಮನೆ ಕಟ್ಟಕ್ಕಾಗಿರೋ ಅಂಥವರೆಲ್ಲ ಇಲ್ಲಿ ಬರ್ತಾರೆ. ಬಂದಾಗ ಈ ಭಗವಂತನಿಗೆ ಯಾವ ಥರ ಸೇವೆ ಮಾಡ್ಬೋದು ಗುರುಗಳೇ? ಇಲ್ಲಿ ಮಕ್ಕಳು ಆಗ್ತಾ ಇಲ್ಲ ಅಂತಿರೋದಕ್ಕೆ ಈಗ ವಿಶೇಷವಾಗಿ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ನಾವು ಈಗ ಪಾಲ್ಗೊಂಡಿದ್ದೀವಿ. ಮದುವೆ ಆಗದಿದ್ದವ್ರಿಗೆ ಆಗಿರ್ಬೋದು, ಅಕಸ್ಮಾತ್ ಮಕ್ಕಳೇ ಆಗ್ತಾ ಇಲ್ಲ, ಕಂಕಣ ಮನೆ ಕೂಡ ಬರ್ತಾನೇ ಇಲ್ಲ ಅಂದವ್ರಿಗೆ ಈಗಿತ ನಾವು ವಿಶೇಷವಾಗಿ ಅದ್ಧೂರಿಯಾಗಿ ಸೀತಾರಾಮ ಕಲ್ಯಾಣೋತ್ಸವವನ್ನು ಆಚರಣೆ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಈ ವರ್ಷ ಇಷ್ಟು ನಾವು ಅದ್ಧೂರಿಯ ಮಾಡಿದ್ದೇವೆ. ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿರಲಿ ಅವರು ಬಂದು ದೇವಾಲಯಕ್ಕೆ, ನಮ್ಮ ತಂದೆ ತಾಯಿ ಥರ ಇದ್ದಾರೆ, ನಮ್ಮ ಸತ್ಯನಾರಾಯಣ ರೆಡ್ಡಿಯವರಿದ್ದಾರೆ, ಅವ್ರಿಗೆ ಬಂದು ತಿಳಿಸಿ ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ಲದ್ರೂ ಬರೋಗಿಲ್ವಾ, ಅಕಸ್ಮಾತ್ ಆರೋಗ್ಯದಲ್ಲಿ ಸಮಸ್ಯೆ ಬಂದರೂ ಅಷ್ಟೇ, ಏನೇ ಒಂದು ಮಂಗಳ ಕಾರ್ಯಗಳು ನಡೆಸ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಯಾವುದೇ ತೊಂದರೆಗಳಾಗ್ತಾ ಇದೆ ಅಂಥ ವ್ಯಕ್ತಿಗಳಿಗೆ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಸೀತಾರಾಮ ಕಲ್ಯಾಣವನ್ನು ಭಕ್ತಾದಿಗೋಸ್ಕರವಾಗಿ ನಾವು ಮಾಡ್ತಾಯಿದ್ದೀವಿ. ಅವ್ರಿಗೆ ಏನಾದರೂ ಕಲ್ಯಾಣ ಆಗ್ತಾ ಇಲ್ಲ ಅಂದರೆ ಈ ಸನ್ನಿಧಾನಕ್ಕೆ ಬಂದು ಸೀತಾರಾಮ ಕಲ್ಯಾಣೋತ್ಸವವನ್ನು ಮಾಡಿಸಿದರೆ, ಕಂಕಣವನ್ನು ಕಟ್ಟಿಸ್ಕೊಂಡ್ರೆ ಅತಿ ಬೇಗವಾಗಿ ಅವರಿಗೆ ಕಂಕಣವನ್ನು ಕೂಡಿ ಬರ್ತದೆ. ಹಾಗೂ ಅದು ಮುಗಿದ ನಂತರ ನಾವು ಒಂದು 48 ದಿನ ಒಳಗಡೆ ಒಂದು ವಿಶೇಷವಾಗಿ ಮಕ್ಕಳ ಆಗೋದಿಲ್ಲ ಅಂತ ಇದ್ದಂಥ ವ್ಯಕ್ತಿಗಳಿಗೆ ಇಲ್ಲಿ ವಿಶೇಷವಾಗಿ ಕಂಕಣವನ್ನು ಕಟ್ಟಿಸಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ. ಮಾಡಿದಾಗ ಅವರಿಗೆ ಸೀತೆಗೆ ಮತ್ತು ರಾಮನಿಗೆ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಅತಿ ಬೇಗವಾಗಿ ಮಕ್ಕಳವನ್ನು ಹಾಗೂ ಭಾಗ್ಯವನ್ನು ಕೂಡಿ ಬರ್ತದೆ ಇಲ್ಲಿ.